ಹಾಯ್ ವೀವರ್ಸ್, ಇವತ್ತು ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಲೆನ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಹಾಲನ್ನು ಹಾಕ್ಕೊಬೇಕು. ಹಾಲನ್ನು ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು 4 ಚಮಚ ಸಕ್ಕರೆನ ಹಾಕ್ಕೊಬೇಕು. ಅಥವಾ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂತಂದರೆ ಇನ್ನೂ ಬೇಕಾದ್ರೆ ಸಕ್ಕರೆನ ಸೇರಿಸ್ಕೋಬೋದು. ನೋಡಿ, ಸಕ್ಕರೆನ ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ಸಕ್ಕರೆ ಕರಗೋವರೆಗೂ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಬೇಕು. ಹೀಗೆ ಕೈ ಆಡಿಕೊಂಡು ಬಿಸಿ ಮಾಡ್ಕೊಬೇಕಾಗುತ್ತೆ. ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕ್ಕೊಬೇಕು. ಕಸ್ಟರ್ಡ್ ಪೌಡರ್ನ ಒಂದು ಬೌಲ್ನಲ್ಲಿ 1 ಚಮಚದಷ್ಟು ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಥವಾ ಹಾಲು ಹಾಕಿ ಕೂಡ ನೀವು ಅದನ್ನು ಕರಗಿಸ್ಕೋಬೋದು. ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ನೋಡಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಆವಾಗಲೇ ಹಾಲು ಕಾಯಕ್ಕಿಟ್ಟಿದ್ವಲ್ಲ ಅದರೊಳಗಡೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಹಾಲು ಹಾಕಿದ್ರೊಳಗೆ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಬಿಡಬಾರ್ದು, ಹಾಗೆ ಮಿಕ್ಸ್ ಮಾಡಬೇಕು. ಅಕಸ್ಮಾತ್ ಕೈ ಆಡಲಿಲ್ಲ ಅಂದರೆ ಅದು ತಳ ಹಿಡಿದ್ಬಿಡುತ್ತೆ. ಅದು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಸ್ಕೊಂಡು ಅದನ್ನು ಕೂಲಾಗೋದಕ್ಕೆ ಎತ್ತಿಡಬೇಕು. ಅದು ಕೂಲಾಗಿದ್ದಾದಮೇಲೆ ಗಟ್ಟಿಯಾಗುತ್ತೆ. ಆವಾಗ ನೋಡಿ, ಎಲ್ಲ ಹಣ್ಣುಗಳನ್ನು ಹಾಕ್ಕೊಬೇಕಾಗುತ್ತೆ. ಮನೇಲಿ ಏನೇನು ಹಣ್ಣಿರುತ್ತೋ ಅದೆಲ್ಲನೂ ಹಾಕಿ, ಆದರೆ ಹುಳಿಯಾಗಿರೋ ಅಂಥ ಹಣ್ಣನ್ನು ಸ್ಕಿಪ್ ಮಾಡಿ. ಹಾಗೆ ಡ್ರೈ ಫ್ರೂಟ್ಸು, ಹಾಗೆ ನಿಮಗೆ ಸೇಬು, ದ್ರಾಕ್ಷಿ, ಬಾಳೆಹಣ್ಣು, ನಿಮ್ಗೆ ಏನೇನು ಹಣ್ಗಳು ಇಷ್ಟ ಆಗುತ್ತೋ ಆ ಎಲ್ಲ ಹಣ್ಣುಗಳನ್ನು ಇದರೊಳಗಡೆ ಹಾಕ್ಕೊಳ್ಳಿ. ಕಸ್ಟರ್ಡ್ ಒಳಗಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಫ್ರೂಟ್ ಕಸ್ಟರ್ಡ್ ರೆಡಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.